ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದಾಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ದಾನಿಯೇಲ ಪ್ರವಾದಿ ಗ್ರಂಥ 2ನೇ ಅಧ್ಯಾಯ 17ನೇ ವಾಕ್ಯ. ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ಅನನ್ಯ, ಮಿಶಾಯೇಲ, ಅಜರ್ಯ ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿದನು. 2ನೇ ಅಧ್ಯಾಯ ನಾವು ಕಲಿಬೇಕಾದ್ರೆ ಅದ್ಭುತ ಪ್ರತಿಮೆಯ ಒಂದು ಕನಸಿನ ಕುರಿತಾಗಿ ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ಬಾಬೇಲಿನ ರಾಜನಾದಂತಹ ನೆಬೂಕದ್ನೆಚ್ಚರನ ಒಂದು ಆಕ್ರಮಣಕ್ಕೆ ಗುರಿಯಾಗಿ ಅನೇಕ ಯಹೂದ್ಯರು ಬಾಬೇಲ್ಗೆ ಸರಿಯಾಗಿ ಹೋಗ್ತಾರೆ. ಅವರಲ್ಲಿ ದೇವರ ಒಂದು ಸಹಾಯದಿಂದ ದಾನಿಯೇಲ, ಅನನ್ಯ, ಮೀಶಾಯೇಲ್, ಅಜರ್ಯ ಅಂದರೆ ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನಗೋ ಇವರು ರಾಜನ ಒಂದು ಭೋಜನ ಪದಾರ್ಥಗಳಿಂದ ತಮ್ಮನ್ನು ಅಶುದ್ಧ ಮಾಡಿಕೊಳ್ಳಬಾರದು ಎಂಬುದಾಗೆಲ್ಲ ತೀರ್ಮಾನ ಮಾಡಿ ಅವರು ಸಂತೋಷವಾಗಿ ಜೀವಿಸ್ತಾ ಇರುವಂತಹ ಒಂದು ಸಮಯ. ಆ ಸಮಯದಲ್ಲಿ ರಾಜನಿಗೆ ಒಂದು ಕನಸು ಬೀಳುತ್ತೆ. ನೆಬೂಕದ್ನೆಚ್ಚರನಿಗೆ ಒಂದು ಕನಸು. ಅದರ ಅರ್ಥ ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ, ಯಾರಿಗೂ ಅದರ ಅರ್ಥ ಗೊತ್ತಾಗ್ತಾ ಇಲ್ಲ. ಅವನ ಜೋಯಿಸರು, ಮಂತ್ರವಾದಿಗಳು, ಶಾಕುನಿಕರು ಎಲ್ಲರೂ ಬಂದು ನೋಡ್ತಾರೆ, ಕೇಳ್ತಾರೆ, ಯಾರಿಗೂ ಅದರ ಅರ್ಥ ಹೇಳೋದಕ್ಕೆ ಸಾಧ್ಯವಾಗಲ್ಲ. ರಾಜ ಒಂದು ಆರ್ಡರ್ ಮಾಡ್ತಾನೆ, ನೀವಿದ್ರ ಅರ್ಥ ಹೇಳಲಿಲ್ಲ ಅಂದರೆ ನಿಮ್ಮೆಲ್ಲರನ್ನ ಕೊಂದಾಕ್ಬಿಡ್ತೀವಿ, ಎಲ್ಲ ಜೋಯಿಸರನ್ನು ಕೊಂದಾಕ್ಬಿಡ್ತೀವಿ ಅಂತ ಹೇಳಿದಂಥ ಸಮಯದಲ್ಲಿ ಅವ್ರು ಹೇಳ್ತಾರೆ, ಸ್ವಾಮಿ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ. ಪಂಡಿತರೆಲ್ಲ ಹೇಳ್ತಾರೆ, ಸ್ವಾಮಿ ಇದು ಆಗೋದೇ ಇಲ್ಲ, ಇದು ಭಾಳ ಕಷ್ಟ ಇದೆ, ಏನು ಮಾಡೋದು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದಾಗ ದಾನಿಯೇಲನಿಗೆ ವಿಷಯ ಗೊತ್ತಾಗುತ್ತೆ. ದಾನಿಯೇಲನನ್ನು ಸ್ನೇಹಿತರನ್ನು ಸಹ ಕೊಲ್ಲುವುದಕ್ಕಾಗಿ ತೀರ್ಮಾನ ಮಾಡ್ತಾರೆ. ಇವರು ಸಹ ಅದೇ ಗ್ರೂಪಲ್ಲಿರುವಂಥವ್ರು, ಆದ್ದರಿಂದ ಕೊಲ್ಲುವುದಕ್ಕೆ ತೀರ್ಮಾನ ಮಾಡಿದಾಗ ದಾನಿಯೇಲ ಹೋಗಿ ರಾಜನ ಮೈಗಾವಲಿನ ದಳವಾಯಿ ಹತ್ರ ಮಾತಾಡ್ತಾನೆ, ಸ್ವಾಮಿ ನನಗೆ ಸ್ವಲ್ಪ ಟೈಮ್ ಕೊಡಿ, ನಾವು ಅದನ್ನು ವಿಚಾರಿಸಿ ಅದು ಪ್ರಾರ್ಥನೆ ಮಾಡಿ ನಾವು ಹೇಳ್ತೀವಿ ಅಂತೇಳಿ ಅವರು ಹೇಳಿದಾಗ ಸಮಯ ಕೊಡ್ತಾರೆ. ಆ ಸಮಯ ಕೊಟ್ಟಾಗ ಇವನು ಸೀದಾ ತನ್ನ ಮನೆಗೆ ಬರ್ತಾನೆ. ಮನೆಗೆ ಹೋಗಿ ಈ ಅನನ್ಯ, ಮಿಶಾಯೇಲ್ ಮತ್ತು ಅಜರ್ಯ ಎಂಬ ತನ್ನ ಸ್ನೇಹಿತರನ್ನು ಕರೀತಾನೆ. ನನಗೆ ಬಹಳ ಸಂತೋಷವಾಗಿದ್ದು, ಒಂದು ಸಮಸ್ಯೆ ಬಂದಾಗ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಕೆಲವರಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಮಗೆ ಪ್ರಾರ್ಥನೆ ಮಾಡುವಂತಹ ಪ್ರಾರ್ಥನಾ ಸಹಕಾರಿಗಳು ನಮಗೆ ಬೇಕು. ಕೆಲವರಿಗೆ ಯಾರೂ ಇರಲ್ಲ, ಅವರು ತಮ್ಮ ಕಷ್ಟವನ್ನು ಯಾರಿಗೂ ಹೇಳಲ್ಲ, ಅವ್ರ ಸಮಸ್ಯೆಯನ್ನು ಯಾರಿಗೂ ಹೇಳಲ್ಲ. ಯಾಕೆ? ಯಾರೂ ಇಲ್ಲ ಅವ್ರ ಹತ್ರ. ಯಾರ್ಯಾರೋ ಇದ್ದಾರೆ, ಅವರು ಪ್ರಾರ್ಥನೆ ಮಾಡೋರಲ್ಲ. ಯಾರೋ ಇದ್ದಾರೆ, ನಾವು ಎಷ್ಟೋ ಜನ ನಮಗೆ ಫ್ರೆಂಡ್ಸ್ ಇದ್ದಾರೆ, ನಾವೊಂದು ಸಮಸ್ಯೆ ಅವ್ರಿಗೆ ಹೇಳಿದ್ರೆ, ಆಯಿತು ಬ್ರದರ್, ಪ್ರೇಯರ್ ಮಾಡೋಣ, ಪ್ರಾರ್ಥನೆ ಮಾಡೋಣ, ಬನ್ನಿ ಕೂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ ಅಂತ ಹೇಳುವಂತಹ ನಮ್ಮ ಒಂದು ಪ್ರಾರ್ಥನಾ ಸಹಕಾರಿಗಳಿರಬೇಕು. ಇಲ್ಲ ಸಿಸ್ಟರ್, ಪ್ರೇಯರ್ ಮಾಡೋಣ. ಆದರೆ ನಮಗಿರುವಂಥ ಅನೇಕ ಸಂದರ್ಭದಲ್ಲಿ ನಮಗಿರುವಂಥ ಸ್ನೇಹಿತರು ಯಾರು ಗೊತ್ತಾ? ನಾವೊಂದು ಸಮಸ್ಯೆಯನ್ನು ಹೇಳಿದಾಗ, ನಿನಗೆ ಯಾರು ಹೇಳಿದ್ದು ಅದನ್ನು ಮಾಡೋಕ್ಕೆ, ನೀನು ಹಂಗೆ ಯಾಕೆ ಮಾಡೋಕ್ಕೆ ಹೋದೆ, ಹೀಗೆ ಮಾಡಿದ್ರಿಂದ ತಾನೇ ಹಾಗಾಗಿದ್ದು, ಅದಾಗಿದ್ದು, ಇದಾಗಿದ್ದು. ನಾವು ವೇದನೆಯಲ್ಲಿರಬೇಕಾದ್ರೆ ಯೋಬನಿಗೆ ಸಮಾಧಾನ ಮಾಡುವುದಕ್ಕಾಗಿ ಬಂದಂತಹ ಸ್ನೇಹಿತರು ಅವನನ್ನು ಇನ್ನೂ ಹೆಚ್ಚು ಬೇಸರಗೊಳಿಸಿದರು ಎಂಬುದಾಗಿ ಹೇಳುವ ಹಾಗೆ ನಮ್ಮಲ್ಲಿ ಬೇಸರವನ್ನು ಹೆಚ್ಚು ಮಾಡುವಂತಹ ಅನೇಕ ಸ್ನೇಹಿತರು ನಮಗಿದ್ದಾರೆ. ಆದರೆ ಸಮಸ್ಯೆ ಬರಬೇಕಾದ್ರೆ ನಮ್ಮನ್ನು ನಿರಾಶೆಗೊಳಿಸುವಂಥ ವ್ಯಕ್ತಿಯೆಲ್ಲ. ಆಲ್ರೆಡಿ ನಾವು ನಿರಾಶೆಯಲ್ಲಿರುವಾಗ ಮತ್ತೆ ನಿರಾಶೆಗೊಳಿಸಿ ನಮ್ಮನ್ನು ದುಃಖಪಡಿಸುವಂಥ ಸ್ನೇಹಿತರಲ್ಲ ನಮಗೆ ಬೇಕಾಗಿರೋದು. ನಮಗೆ ಬೇಕಾಗಿರೋದು, ಬ್ರದರ್, ಸಿಸ್ಟರ್, ಅಳಬೇಡಿ, ವೇದನೆ ಪಡಬೇಡಿ, ನಿರಾಶೆ ಪಡಬೇಡಿ, ದೇವರಿದ್ದಾರೆ, ದೇವರು ಸಹಾಯ ಮಾಡ್ತಾರೆ ಅಂತೇಳಿ ನಮ್ಮನ್ನು ಧೈರ್ಯಪಡಿಸಿ ಪ್ರಾರ್ಥಿಸುವಂಥ ಕೆಲವು ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿರಬೇಕು. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ದಾನಿಯೇಲನ ಸಂಗಡ ಪ್ರಾರ್ಥನೆ ಮಾಡುವುದಕ್ಕಾಗಿ ಕೆಲವು ವ್ಯಕ್ತಿಗಳು ಕೂತಿದ್ದಾರೆ. ಒಟ್ಟಾಗಿ ಅವರ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದಿನ ವಾಕ್ಯಗಳಲ್ಲಿ ಓದುವಂಥ ಸಮಯದಲ್ಲಿ ದೇವರು ಅದನ್ನು ರಾತ್ರಿಯ ಸ್ವಪ್ನದಲ್ಲಿ ಅದರ ರಹಸ್ಯವನ್ನು ದಾನಿಯೇಲನಿಗೆ ವ್ಯಕ್ತವಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡುವಂಥ ದೇವರ ಮಗುವೆ, ನಿನಗಾಗಿ ಸಮಸ್ಯೆಗೆ ಪರಿಹಾರ ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದಕ್ಕೆ ಪರಿಹಾರ ದೇವರ ಹತ್ರ ಇದೆ, ಮನುಷ್ಯರ ಹತ್ರ ಅಲ್ಲ ಇರೋದು. ಮನುಷ್ಯರ ಹತ್ರ ಸಮಸ್ಯೆಗೆ ಪರಿಹಾರ ಇಲ್ಲ, ದೇವರ ಹತ್ರ ಪರಿಹಾರ ಇದೆ. ಆದ್ದರಿಂದ ಪ್ರಾರ್ಥನೆ ಮಾಡುವುದಕ್ಕಾಗಿ ನೀನು ತಯಾರಾಗುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ನಿರಾಶೆ ಪಡಬೇಡ. ಎಲ್ಲರೂ ನಿರಾಶರಾಗ್ತಾರೆ, ಆದರೆ ದಾನಿಯೇಲ ಹೇಳ್ತಾನೆ,
ನನಗೆ ಸಮಯ ಕೊಡಿ. ಯಾಕೆ ಸಮಯ ಕೊಡಿ? ಬುಕ್ ತೆಗೆದು ಓದೋಕ್ಕಲ್ಲ, ಜ್ಯೋತಿಷಾಸ್ತ್ರದ ಬುಕ್ಕನ್ನು ತೆಗೆದು ಓದೋದಕ್ಕಲ್ಲ, ನನಗೆ ಪ್ರಾರ್ಥನೆ ಮಾಡೋಕ್ಕೆ ಸಮಯ ಕೊಡಿ. ನನಗೆ ಸಮಯ ಕೊಟ್ಟರೆ ಆ ಅರ್ಥವನ್ನು ನಾನು ವಿವರಿಸುತ್ತೇನೆ. ಅದರ 16ನೇ ವಾಕ್ಯದಲ್ಲಿ ಹೇಳ್ತಾನೆ, ನನಗೆ ಸಮಯವನ್ನು ಕೊಟ್ಟರೆ ನಾನು ಆ ಕನಸಿನ ಅರ್ಥವನ್ನು ರಾಜನಿಗೆ ವಿವರಿಸುವೆನು. ಒಂದು ಕಾನ್ಫಿಡೆನ್ಸ್ ಇದೆ ಅವನಿಗೆ. ನೋಡು, ಟ್ರೈ ಅಂತೆಲ್ಲ ಹೇಳ್ತಿರೋದು, ಐ ವಿಲ್ ಅಂತ ಹೇಳ್ತಾನೆ. ನಾನು ಹೇಳ್ತೀನಿ, ನಾನು ವಿವರಿಸ್ತೀನಿ. ಹೇಗೆ? ಅವನಿಗೊಂದು ನಂಬಿಕೆ ಇದೆ. ಪ್ರಾರ್ಥನೆಯಲ್ಲಿ ಆಗದೇ ಇರುವಂಥ ಒಂದು ಕಾರ್ಯ ಇಲ್ಲ. ಈ ಹಗಲ ಸಮಯದಲ್ಲಿ ಪ್ರಾರ್ಥನೆ ಮಾಡುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡುವಂಥ ಒಬ್ಬ ದೇವರಿದ್ದಾನೆ. ಬಿಡುಗಡೆ ಕೊಡುವಂಥ ಒಬ್ಬ ದೇವರಿದ್ದಾನೆ. ನಿನಗೆ ಸಹಾಯ ಮಾಡುವ ಒಬ್ಬ ದೇವರಿದ್ದಾನೆ. ಪ್ರಾರ್ಥನೆಗೆ ಬಿಡುಗಡೆ ಕೊಡುವ ಸರ್ವಶಕ್ತನಾದ ಒಬ್ಬ ದೇವರು ನಿನಗಾಗಿ ಕಾರ್ಯವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಕರ್ತನ ಮುಖವನ್ನು ನೋಡೋಣ, ಕರ್ತನಲ್ಲಿ ಆಶ್ರಯಿಸೋಣ. ದೇವರೇ, ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡು. ಪ್ರಾರ್ಥನಾ ಸಹಕಾರಿಗಳೊಂದಿಗೆ ಪ್ರಾರ್ಥಿಸಿ ಬಿಡುಗಡೆಯನ್ನು ಕಾಣುವ ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕರ್ತನ ಸಲ ಒಪ್ಪಿಸಿಕೊಡೋಣ. ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನಗೆ ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಸಮಸ್ಯೆಗಳು ಬರುವಾಗ ನಿರಾಶೆಯ ಮಾತುಗಳನ್ನ ಬಿಟ್ಟು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಜಯವನ್ನು ಕಾಣುವಂತೆ, ಬಿಡುಗಡೆಯನ್ನು ಕಾಣುವಂತೆ ಕರ್ತನೇ ನೀ ನಮಗೆ ಕೃಪೆ ಮಾಡಪ್ಪ. ಪ್ರಾರ್ಥನಾ ಸಹಕಾರಿಗಳೊಂದಿಗೆ ಮುಂದೆ ಸಾಗುವ ಹಾಗೆ ನೀನು ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.